ಅಸ್ಸಾಂ ಕಾರ್ಮಿಕರಿಂದ ಸ್ಥಳೀಯ ಆಟೋ ಚಾಲಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಅಚ್ಚಪಂಡ ದೀಪು ಮಣ್ಣಪ್ಪ ಎಂಬುವರ ತಲೆಗೆ ಕಲ್ಲಿನಿಂದ ಹೊಡೆದು ಗಂಭೀರ ಸ್ವರೂಪದ ಗಾಯವಾಗಿದ್ದು, ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸೋಮವಾರ ರಾತ್ರಿ 10 ಗಂಟೆಗೆ ವಿರಾಜಪೇಟೆ ಮಡಿಕೇರಿ ಮುಖ್ಯ ರಸ್ತೆಯ ಕದನೂರಿನಲ್ಲಿ ಈ ಘಟನೆ ನಡೆದಿದೆ. ಹಲ್ಲೆ ಮಾಡಿದ ವ್ಯಕ್ತಿಗಳ ಮೇಲೆ ಸೂಕ್ತ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಲು ಇತರೆ ಆಟೋ ಚಾಲಕರಿಂದ ಗ್ರಾಮಾಂತರ ಠಾಣೆ ಅಧಿಕಾರಿಗಳಿಗೆ ಮನವಿ ಮಾಡಲಾಯಿತು. ಆಫ್ ಮಾಡ್ರಿ ಅಂತ ಕೇಸ್ ಬರ್ತದೆ. ನನಗೆ ಆಟೋದವ್ರು ಹೋಗಿ ಹೊಡೆದಿದೆ, ಆಟೋನೇ ಚೀಸ್ ಹೊಣೆ ತಗೊಳ್ತಾ ಇಲ್ಲ. ಏನಿದ್ರು ನಮ್ಮನ್ನ ಬಿಡ್ತಿದ್ರ, ನಮಗೆ ನಮ್ಮ ಗಾಡಿ ಚೀಸು ಮತ್ತೆ ನಮ್ಮ ಗಾಡಿ ಚೀಸ್ ಮತ್ತೆ ನಾವು ನನ್ನ ಹೆಸರು ದೀಪು ಮಣ್ಣಪ್ಪ ಅಂತ. ನಾನು ಆಟೋ ಚಾಲಕ. ನಾನು ನಿನ್ನೆ ರಾತ್ರಿ ಮನೆಗೆ ಹೊರಟಿದೆ. ಮೂರ್ನಾಡು ಜಂಕ್ಷನಿಂದ ಹೋಗ್ತಾಯಿದ್ದೆ ಮನೆಗೆ. ನಮ್ಮ ಮನೆ ಇರೋದು ಚಿಕ್ಕಪೇಟೆಯಲ್ಲಿ. ಹೋಗ್ತಿರ್ಬೇಕಾದ್ರೆ ಒಬ್ಬ ಕೈ ಅಡ್ಡ ಹಾಕಿದ. ನಾನು ಗಾಡಿ ನಿಲ್ಲಿಸಿದೆ. ಗಾಡಿ ನಿಲ್ಲಿಸಿ ಎಲ್ಲಿಗೆ ಅಂತ ಕೇಳಿದೆ. ಕದ್ನೂರು ಮಿಲ್ ಹತ್ರ ಅಂತ ಹೇಳಿದೆ. ಗಾಡಿ ಹತ್ತು ಕೂತ್ಕೊಂಡ. ನಾನು ಹೇಳಿದ 100 ರೂಪಾಯಿ ಆಗುತ್ತೆ ಅಂತ. ಸರಿ ಆಯಿತು ಅಂತೇಳಿ ಹತ್ತಿಗೆ ಕೂತ್ಕೊಂಡ. ತಗೊಂಡೋಗಿ ಅಲ್ಲಿ ಬಿಟ್ಟ. ನಾನು ಬಿಟ್ಟ ತಕ್ಷಣ ಬಾಡಿ ಕೊಡೋದಿಲ್ಲ, 50 ರೂಪಾಯಿ ಕೊಟ್ಟ. 50 ರೂಪಾಯಿ ಕೊಡೋಕ್ಕೆ ನಾನು ಹೇಳಿದೆ 50 ರೂಪಾಯಿ ಅಲ್ಲ 100 ರೂಪಾಯಿ ಮಾತಾಡಿ 100 ರೂಪಾಯಿ ಕೊಡು ಅಂತ. ಕೊಡೋಕ್ಕಿಲ್ಲ, ಹಂಗೆ ಸ್ವಲ್ಪ ರ್ಯಾಶಾಗಿ ಮಾತಾಡ್ತಿದ್ದ. ಆಮೇಲೆ ಹಿಡಿದು ಎಳೆದೆ. ಎಳ್ದಾದ್ಮೇಲೆ ತಪ್ಪಿಸ್ಕೊಂಡು ಹೋದ. ಅಲ್ಲಿ ಪಕ್ಕದ ಅಂಗಡಿಗೆ ಹೋದ. ಅಲ್ಲಿ ಹಂಗೆ ಬಂದು ಅಲ್ಲಿ ಯಾರಿಗೂ ಫೋನ್ ಮಾಡ್ದೆ. ಫೋನ್ ಮಾಡಿ ಆ ಗೇಟ್ ಮಿಲ್ ಪಕ್ಕದಲ್ಲಿ ಒಂದು ಗೇಟ್ ಇದೆ. ಗೇಟ್ ಹತ್ರ ಹೋಗಿ ಇಬ್ಬರು 3 ಜನರಿಗೆ ಫೋನ್ ಮಾಡಿದ. ಫೋನ್ ಮಾಡಿ ಅವ್ನು ಕರ್ಕೊಂಬಂದ. ಅವ್ರು ಬಂದಿದ್ದು ತಕ್ಷಣ ಅಷ್ಟೇ ನಾನು ಅವ್ರ ಹತ್ರ ಮಾತಾಡೋಕೆ ಹೋಗ್ತಿದ್ದೀನಿ. 3-4 ಜನಕ್ಕೆ ಸೇರಿಕೊಂಡು ಹೊಡೆದ್ಬಿಟ್ಟು ತಲೆಗೆಲ್ಲ ಓಪನ್ ಮಾಡಿದ್ದಾರೆ. ತಲೆ ಓಪನ್ ಮಾಡಿ ಹಾಸ್ಪಿಟ್ಲ್ ಬಂದು 112ಗೆ ಫೋನ್ ಮಾಡಿದ್ದೆ. ಅಲ್ಲಿ ನಮ್ಮ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿದೆ, ಬಂದರು. ಅಲ್ಲಿ ನಾನು ಗಾಡಿ ಓನರ್ ಫೋನ್ ಮಾಡಿದೆ, ಅವರು ಬಂದರು. ಆಮೇಲೆ 112 ಬಂದು ಪೊಲೀಸ್ ಎಲ್ಲ ಬಂದು ಅಲ್ಲಿಗೆ ಹಾಸ್ಪಿಟ್ಲ್ ಬಂದು ಹಾಸ್ಪಿಟ್ಲಿಗೆ ಸ್ವಿಚ್ ಹಾಕ್ಕೊಂಡು ಮಾಡಿ FIR ಆಗಿದೆ. ಅವಾಗ ನೋಡಿ, FIR ಆಗಿದ್ರು ಕೂಡ ಕೃತ್ಯ ನಡೆದಿರೋರನ್ನ ಸ್ಟೇಷನಿಂದ ಬಿಟ್ಬಿಟ್ಟಿದ್ದಾರೆ. ಈ ಸಂದರ್ಭ ಕೊಡಗು ಜಿಲ್ಲೆಯ ಬಹುಜನ ಸಮಾಜ ಪಕ್ಷದ ದಿವಿಲ್ ಕುಮಾರ್ ಮಾತನಾಡಿ, ಹೊರ ರಾಜ್ಯದ ಕಾರ್ಮಿಕರಿಂದ ಸ್ಥಳೀಯ ಆಟೋ ಚಾಲಕರಿಗೆ ರಕ್ಷಣೆ ಇಲ್ಲವಾಗಿದೆ. ಅಧಿಕಾರಿಗಳು ಈ ಬಡ ಆಟೋ ಚಾಲಕರಿಗೆ ಕರುಣೆ ತೋರಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ತಿರ್ಗಿ ಅವ್ರಿಗೆ ನೋಟಿಸ್ ಕೊಟ್ಟು ಗೌರವತಿಯಿಂದ ಅವ್ರನ್ನ ಕರ್ಕೊಂಡ್ಬಂದು ಕೂರಿಸುವಂಥ ಕಾನೂನು ಇವತ್ತು ನಮ್ಮ ಏನು ಇವತ್ತು ನಮ್ಮ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ನಡೀತಿರೋದು ನೋಡಿ ಯಾವ ಥರ ಇದೆ ಅಂತೇಳಿ. ಇವ್ರುಗಳಿಗೆ ಯಾವ್ಯಾವ ಬೇಕು ಏನು ಬೇಕು ಆವಾಗ ಆ ದಿಕ್ಕಲ್ಲಿ ಅವ್ರ ಕಾಯ್ದೆಗಳನ್ನ ಬದಲಾವಣೆ ಮಾಡ್ಕೊಳ್ಳೋದು. ಏನೋ ಜೀವ ಉಳಿದಿರೋದು ಪರವಾಗಿಲ್ಲ, ಸತ್ತೋಗಿದ್ದೀರಾ ಅವ್ರನ್ನ ಅರೆಸ್ಟ್ ಮಾಡ್ತಾಯಿದ್ರು ಅನ್ನೋಂಥ ಒಂದು ನನಗೆ ಅನುಮಾನ. ಇಲ್ಲ ಅಂತಂದರೆ ಅರೆಸ್ಟ್ ಮಾಡೋಗಿಲ್ಲ. ಅವ್ರಿಗೆ ಲಗ್ನ ಪತ್ರಿಕೆ ಕೊಟ್ಟಂಗೆ ನೋಟಿಸನ್ನು ಕೊಟ್ಟು ಅವ್ರನ್ನ ಕರೆತಂದು ಕೂತ್ಕೊಂಡು ಮಾತಾಡಿ ಆಮೇಲಿಂದ ಏನಿದೆ ಏನು ಪರಿಸ್ಥಿತಿ ಏನು ವ್ಯವಸ್ಥೆ ಅಂತ ನಮಗೆ ಗೊತ್ತಾಗ್ತಾಯಿಲ್ಲ. ಒಂದೊಂದು ಕಾನೂನು ಕೇಳಿದ್ರೆ ಅದಕ್ಕೆ ಎದುರುತ್ತರವಾಗಿ ಒಂದೊಂದು ಕಾನೂನನ್ನು ಹೇಳ್ತಾರೆ. ಈ ಪರಿಸ್ಥಿತಿಲಿದೆ. ಹಾಗಾಗಿ ದಯಮಾಡಿ ನಮ್ಮ ಆಟೋ ಚಾಲಕರಿಗೆ ಇನ್ನು ಮುಂದಾದರೂ ಕೂಡ ಅಷ್ಟೇ ನಮ್ಮ ಏನೋ ಒಂದು ಸೆಕ್ಯೂರಿಟಿ ಇರಬೇಕು. ಮತ್ತು ಏನು ನೈಟ್ ಹೊತ್ತಲ್ಲಿ ಪಾಪ ಆಟೋ ಓಡಿಸೋದು ತುಂಬ ಪ್ರಾಬ್ಲಮ್ ಇದೆ. ಹಾಗಾಗಿ ಕಾನೂನುಬದ್ಧವಾಗಿ ಇಲ್ಲಿನ ಏನು ಪುರಸಭೆ ವ್ಯಾಪ್ತಿಯಲ್ಲಿರುವಂತಹ ನಮ್ಮ ಠಾಣಾ ಅಧಿಕಾರಿಗಳಾಗಿರ್ಬೋದು ಮತ್ತು ಗ್ರಾಮಾಂತರ ಅಧಿಕಾರಿಗಳಾಗಿರ್ಬೋದು ಇವ್ರ ಮೇಲೆ ಕಾಳಜಿನ ತಗೊಂಡು ಪಾಪ ನಮ್ಮ ಆಟೋ ಚಾಲಕರನ್ನ ಬದುಕಿಸ್ಬೇಕು ಅನ್ನೋಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.